ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಭಾರತ್ IAS ಅಕಾಡೆಮಿ ಆರ್ಟಿ ನಗರ. ಸೊ ನಿಮ್ಮೆಲ್ಲರಿಗೂ ಒಂದು ಖುಷಿ ಸುದ್ದಿ ಬಂದಿದೆ. ಏನಪ್ಪ ಅಂತೀರಾ? ಸೊ ಗ್ರಾಮ ಲೆಕ್ಕಿಗ ಅಂದರೆ ವಿಲೇಜ್ ಅಕೌಂಟೆಂಟ್ 1000 ಹುದ್ದೆಗಳಿಗೆ ನೋಟಿಫಿಕೇಶನ್ಸ್ ಆಗಿದೆ. ನೀವು ಇಷ್ಟು ದಿನ ವೆಯ್ಟ್ ಮಾಡ್ತಾ ಇರ್ತಕ್ಕಂಥ ಒಂದು ಹ್ಯೂಜ್ ನೋಟಿಫಿಕೇಶನ್ಸ್ ನೀವು ಇವತ್ತು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ. KS ನೋಟಿಫಿಕೇಶನ್ಸ್ ಆಯ್ತಾ ಇದೆ ಅಂದರೆ ನೀವು ಒಂದು 200 ಅಥವಾ 300 ಇಲ್ಲ ಒಂದು 400 ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ 500 ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದೇ ನೋಡಿ KSP ನೋಟಿಫಿಕೇಶನ್ ಆಗ್ತಾ ಇದೆ ಅಂದರೆ ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು? ಲೈಕ್ ಒಂದು 200 300 ಈ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಇವತ್ತು ನಿಮಗೆ 1000 ಹುದ್ದೆಗಳಿಗೆ ನೋಟಿಫಿಕೇಶನ್ಸ್ ಆಗ್ತಾ ಇದೆ. ಎಷ್ಟೊಂದು ಜನ ಕನಸು ಕಾಣ್ತಾ ಇರ್ತೀರಾ. ಸೊ ಅವರಿಗೆ ಇವತ್ತೊಂದು ಸಿಹಿ ಸುದ್ದಿ. ಯಾರೆಲ್ಲ ಅಭ್ಯರ್ಥಿಗಳು BAಗೆ ಪ್ರಿಪೇರ್ ಆಗ್ತಾ ಇದ್ರೆ ಆ ನೋಟಿಫಿಕೇಶನ್ಸ್ ಬಗ್ಗೆ ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸ್ ಇತ್ತು ಅಂದರೆ ನನಗೆ ಡೀಟೇಲ್ಡ್ ಆಗಿ ನಾನು ಮಾಹಿತಿನ ಕೊಡ್ತಾ ಇದ್ದೀನಿ. ಸೊ ಇದು ನಿಮಗೆ ಇನ್ನೇನಾದರೂ ನಾನು ವಿಡಿಯೋ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾವ ರೀತಿ ಇದೆ ಪ್ರೊಸೀಜರು, ವಯೋಮಿತಿ ಏನು, ವಿದ್ಯಾರ್ಹತೆ ಏನಿರಬೇಕಾಗುತ್ತೆ, ಯಾವ ರೀತಿ ಅಪ್ಲೈ ಮಾಡಬೇಕು, ಇದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನೀವು ಕ್ವಶನ್ ಮಾಡ್ಬೋದು. ನಾನು ಅದನ್ನು ನಿಜವಾಗ್ಲೂ ನಿಮ್ಗೆ ಏನೇ ಇದಿದ್ರು ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಪ್ರೊಸೀಜರ್ ಹೇಗಿದೆ ಏನು ಅನ್ನೋದ್ರ ಬಗ್ಗೆ 1 by 1 ನಾವು ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಈಗ ನಿಮಗೆ ನೋಟಿಫಿಕೇಶನ್ಸ್ ಆಗಿದೆ ಅಂತ ಗೊತ್ತು. ಈ ನೋಟಿಫಿಕೇಶನ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡೋರು ಯಾರು ಅಂದರೆ ವಿಲೇಜ್ ಅಕೌಂಟೆಂಟ್ಗೆ ಎಕ್ಸಾಮ್ನ ಯಾರು ಕಂಡಕ್ಟ್ ಮಾಡ್ತಾರೆ ಅಂತಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KE ಡಿಪಾರ್ಟ್ಮೆಂಟ್ ಅವರು ನಿಮಗೆ ಈ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಯಾವ ಡಿಪಾರ್ಟ್ಮೆಂಟ್ ಅಂಡರಲ್ಲಿ, ಕಂದಾಯ ಇಲಾಖೆ ಅಂದರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಈ ನೋಟಿಫಿಕೇಶನ್ ಆಗಿರೋದ್ರಿಂದ ಅವರು ನಿಮಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಉಳಿಕೆ ಮೂಲ ವೃಂದ ಅಂದರೆ HK ಮತ್ತು ನಾನ್ HK ಎರಡಕ್ಕೂ ಈ ನೋಟಿಫಿಕೇಶನ್ಸ್ ಅಪ್ಲಿಕೇಬಲ್ ಇರುತ್ತೆ. ಎಷ್ಟಕ್ಕೆ ನೋಟಿಫಿಕೇಶನ್ ಮಾಡಿದ್ದಾರೆ ಅಂದರೆ 1000 ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡಿದ್ದಾರೆ. ಓಕೆನಾ? ಸೊ ಯಾವುದಕ್ಕೆ? ಗ್ರಾಮ ಆಡಳಿತ ಅಧಿಕಾರಿ, ವಿಲೇಜ್ ಅಕೌಂಟೆಂಟ್. ಇದರದ್ದು ವೇತನ ಶ್ರೇಣಿ ಏನಿರುತ್ತೆ ಅಪ್ಪ ಅಂತಂದರೆ 21,400 to 42,000 ವರೆಗೂ ನಿಮಗೆ ವೇತನ ಶ್ರೇಣಿ ಇರುತ್ತೆ. ಹಾಗೇನೆ ಎಷ್ಟು ಹುದ್ದೆಗಳಿಗೆ ಅಂತ ಹೇಳಿದ್ದೀವಿ? 1000 ಪೋಸ್ಟ್ಗೆ ನಿಮ್ಗೆ ಏನಾಗಿದೆ, ಇದು ಕಾಲ್ಫಾರ್ಮ್ ಆಗಿದೆ. ಸೊ ನೆಕ್ಸ್ಟ್ ಸ್ಲೈಡಲ್ಲಿ ಏನು ತಿಳ್ಕೊಳ್ಳೋಣ ಅಂದರೆ ಶೈಕ್ಷಣಿಕ ವಿದ್ಯಾರ್ಹತೆ ಅಂದರೆ ಯಾವ ಕ್ವಾಲಿಫಿಕೇಷನ್ ಇರೋರು ಈ ಎಕ್ಸಾಮಿನೇಷನ್ಸ್ಗೆ ಅಪ್ಲೈ ಮಾಡ್ಬೋದು. ಕೆಲವೊಂದು ಗೊಂದಲ ಇರುತ್ತೆ ಸ್ಟೂಡೆಂಟ್ಸ್ಗೆ, ಯಾವ ಕ್ವಾಲಿಫಿಕೇಷನ್ಸ್ ಇರೋರು ಅಪ್ಲೈ ಮಾಡ್ಬೋದು ಅಂತಂದರೆ ಇದು ಬಂದ್ಬಿಟ್ಟು ದ್ವಿತೀಯ PUC, ಯಾರೆಲ್ಲ ಸೆಕೆಂಡ್ PUC ಕಂಪ್ಲೀಟ್ ಮಾಡಿರ್ತಾರಲ್ಲ ಅಂತಹ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ತತ್ಸಮಾನ ದ್ವಿತೀಯ PUCಗೆ ಈಕ್ವಲ್ ಆಗಿರ್ತಕ್ಕಂಥ ಎಜುಕೇಷನ್ ಹೊಂದಿರ್ತಕ್ಕಂಥವ್ರು ಇದಕ್ಕೆ ಅಪ್ಲೈ ಮಾಡ್ಬೋದು. ನೋಡಿ, ಈಗ CBSE, ICSE ಈ ಮಂಡಳಿಗಳು ನಡೆಸ್ತಾ ಇರ್ತೈತಲ್ಲ, ಈ ಎಕ್ಸಾಮಿನೇಷನ್ಸ್ ಬರ್ದಿರ್ತಕ್ಕಂಥವ್ರು ಅಂದರೆ 12th ಕ್ಲಾಸ್ ಪಾಸ್ ಆಗಿರೋರು ಸಹ ಈ ಎಕ್ಸಾಮಿನೇಷನ್ನ ಅಪ್ಲೈ ಮಾಡ್ಬೋದು. ಮತ್ತು ಈ ಥರ ರಾಜ್ಯ ಸರ್ಕಾರ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ 12th ಕ್ಲಾಸ್ ಎಕ್ಸಾಮ್ಸ್ ಯಾರು ಪಾಸ್ ಮಾಡಿರ್ತಾರಲ್ಲ ಅವರು ಸಹ ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು NIOS ಅಂದರೆ ಏನು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅನ್ನೋದು ಯಾರು ಈ ಎಕ್ಸಾಮ್ಸ್ನ ಈ ಪ್ರೌಢ ಶಿಕ್ಷಣವನ್ನು ಕಂಪ್ಲೀಟ್ ಮಾಡಿರ್ತಾರಲ್ಲ ಅವರು ಸಹ ಎಲಿಜಿಬಲ್ ಇರ್ತಾರೆ, ಅವರು ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ಇನ್ನೊಂದು ಡಿಪ್ಲೊಮಾ ಮತ್ತು ITI ಕೋರ್ಸ್ ಮಾಡಿರೋರು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂತ ಡೌಟ್ ಇರುತ್ತೆ. ಡೆಫಿನೆಟ್ಲಿ ಅಪ್ಲೈ ಮಾಡ್ಬೋದು. ಯಾರು 3 ವರ್ಷಗಳ ಡಿಪ್ಲೊಮಾ ಕೋರ್ಸ್ ಹಾಗೂ 2 ವರ್ಷಗಳ ITI ಕೋರ್ಸ್ ಮಾಡಿರ್ತೀರಲ್ಲ ಅವರು ಸಹ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ವಯೋಮಿತಿ ಅಂದರೆ ಏನು, ಏಜ್ ಕ್ರೈಟೀರಿಯಾ ಏನಿದೆ, ಯಾವ ಏಜಿನವರು ಈ ಎಕ್ಸಾಮಿನೇಷನ್ಸ್ನ ಬರಿಬೋದು. ವಯೋಮಿತಿ ಅಂದರೆ ನೋಡಿ, ಈಗ ಈ ನೋಟಿಫಿಕೇಷನ್ದು ಲಾಸ್ಟ್ ಡೇಟ್ ಬಂದುಬಿಟ್ಟು ನಿಮಗೆ ಏಪ್ರಿಲ್ವರೆಗೂ ಟೈಮ್ ಇದೆ. ಸೊ ಆ ಏಪ್ರಿಲ್ಗೆ ಕನಿಷ್ಠ ನಿಮಗೆ 18 ವರ್ಷ ತುಂಬಿರಬೇಕು. ಯಾರೆಲ್ಲ 18 ವರ್ಷ ತುಂಬಿರ್ತಾರಲ್ಲ ಅವರು ಈ ಎಕ್ಸಾಮಿನೇಷನ್ಸ್ಗೆ ಅಪ್ಲೈ ಮಾಡ್ಬೋದು. ಕನಿಷ್ಠ ಅಂದರೆ ಮಿನಿಮಮ್ ಏಜ್ ಕ್ರೈಟೀರಿಯಾ ಬಂದು ನಿಮಗೆ 18 ಇಯರ್ಸ್ ತುಂಬಿರಬೇಕು. ಮತ್ತು ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ ಅಂದರೆ GM, ಯಾರು GM ಕ್ಯಾಟಗರಿ ಬರ್ತಿರಲ್ಲ ಇವರಿಗೆ 35 ವರ್ಷಗಳವರೆಗೂ, ಯಾರು 35 ವರ್ಷ ತುಂಬಿರ್ತಾರಲ್ಲ ಅವರು ಅಪ್ಲೈ ಮಾಡ್ಬೋದು. ಮತ್ತು OBC ಅವರು ಏನು ಮಾಡ್ಬೋದು, 38 ಇಯರ್ಸ್ವರೆಗೂ ಇರ್ತಾರಲ್ಲ ಅವರು ಅಪ್ಲೈ ಮಾಡ್ಬೋದು. ಮತ್ತು SC ST ಕ್ಯಾಟಗರಿ ಬಂತು ಅಂತಂದರೆ ನಿಮಗೆ 40 ವರ್ಷಗಳವರೆಗೂ ನೀವು ಎಕ್ಸಾಮಿನೇಷನ್ಸ್ ಅಟೆಂಡ್ ಮಾಡ್ಬೋದು. ಏಕೆ ನೆಕ್ಸ್ಟ್ ಬಂದ್ಬಿಟ್ಟು ಅರ್ಜಿ ಸಲ್ಲಿಸುವ ವಿಧಾನ, ಯಾವ ರೀತಿಯಾಗಿ ನೀವು ಅಪ್ಲೈ ಮಾಡ್ಬೋದು ಅಂತಂದರೆ ನೋಡಿ, ಇಲ್ಲಿ ಲಿಂಕ್ ಕೊಟ್ಟಿದ್ದಾರೆ. ಈ ಲಿಂಕ್ ಮುಖಾಂತರ ನೀವೇನು ಮಾಡ್ಬೋದು, ಅಪ್ಲೈ ಮಾಡ್ಬೋದು ಎಕ್ಸಾಮಿನೇಷನ್ಸ್ಗೆ. ಈ ಲಿಂಕ್ ಮುಖಾಂತರ ಅಪ್ಲೈ ಮಾಡ್ಬೋದು, ಈ ಲಿಂಕ್ನ ಯೂಸ್ ಮಾಡಿಕೊಂಡು. ಸೊ ಅಲ್ಲಿ ಏನೇನು ಪ್ರೊಸೀಜರ್ ಕೇಳಿರ್ತಾರೆ ನಿಮ್ಮದು ನೋಡಿ, ಒಂದು ಸಲ ನೀವು ಅಪ್ಲೋಡ್ ಮಾಡಿದ್ಮೇಲೆ ಇನ್ನು ಯಾವುದೇ ಹಂತದಲ್ಲಿ ಇದನ್ನು ತಿದ್ದುಪಡಿ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೆ ಅವ್ರು ಏನು ಕೊಟ್ಟಿರ್ತಾರೆ ಇನ್ಸ್ಟ್ರಕ್ಷನ್ಸ್ನ ಕರೆಕ್ಟಾಗಿ ಓದ್ಕೊಂಡು ನೀವು ಈ ಲಿಂಕ್ ಮುಖಾಂತರ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಬಂದ್ಬಿಟ್ಟು ನೋಡಿ, ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ
ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಓನ್ಲಿ ಫಾರ್ ಒಂದು ಜಿಲ್ಲೆಗೆ ಮಾತ್ರ ಮಾಡ್ಬೇಕು. 2-3 ಇಲ್ಲಿ ತುಂಬಾ ಕಾಲ್ ಫಾರ್ಮ್ ಇದೆ ಅಂತ ಎಲ್ಲದಕ್ಕೂ ಅಪ್ಲೈ ಮಾಡ್ತೀನಿ ಅಂದ್ರೆ ಅದು ತಗೊಳ್ಳೋದಿಲ್ಲ. ಓನ್ಲಿ ಒಂದು ಜಿಲ್ಲೆಗೆ ಮಾತ್ರ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಮತ್ತೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಅಂದ್ರೆ 4/3/2024 ಅಂದ್ರೆ ಮಾರ್ಚ್ 4ನೇ ತಾರೀಕು 11 ಗಂಟೆಗೆ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು 3ನೇ ತಾರೀಕು 4ನೇ ತಿಂಗಳು ಅಂದ್ರೆ ಏಪ್ರಿಲ್ 3ನೇ ತಾರೀಕುವರೆಗೂ ನೀವೇನು ಮಾಡ್ಬೋದು, ಈ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಟೈಮ್ ಇರುತ್ತೆ. ಆ್ಯಂಡ್ 6th ಬಂದ್ಬಿಟ್ಟು ನಿಮಗೆ ಏನು ಫೀಸ್ ಅಮೌಂಟ್ ಪೇ ಮಾಡೋದಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ನೋಡಿ ಇಲ್ಲಿ 4/3 ಮತ್ತೆ ಇಲ್ಲಿ 3/4 ಈ ರೀತಿಯಾಗಿ ಡೇಟ್ ಕೊಟ್ಟಿದ್ದಾರೆ, ನೆನ್ಪಿಟ್ಕೊಳ್ಳಿ. ಈ ರೀತಿ ನೀವು ಇದನ್ನ ಅಪ್ಲೈ ಮಾಡ್ಬೋದು. ಅಂದ್ರೆ 2A 2B 3A 3B ಇರ್ತಿರಲ್ಲ, ನಿಮ್ಗೆ 750 ನಿಮ್ಗೆ ಫೀಸ್ ಇರುತ್ತೆ. ಮತ್ತೆ ಯಾರೆಲ್ಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕ ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ 500 ರೂಗಳನ್ನ ಇಟ್ಟಿದ್ದಾರೆ. ಮತ್ತೆ ಇನ್ನೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಪಾವತಿ ಶುಲ್ಕವನ್ನು ಹಿಂತಿರಿಸಲಾಗುವುದಿಲ್ಲ. ಅಂದ್ರೆ ಒನ್ ಟೈಮ್ ಪೇಮೆಂಟ್ ಮಾಡಿದ್ರೆ ಮತ್ತೆ ನಿಮ್ಗೆ ರೀಫಂಡ್ ಆಪ್ಷನ್ ಇರಲ್ಲ ಅಂತೇಳಿ. ಸೊ ಇದನ್ನ ನೀವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ನಿಮ್ಗೆ ಎಕ್ಸಾಮಿನೇಷನ್ಸ್ ಯಾವ ರೀತಿ ಇರುತ್ತೆ, ಆನ್ಲೈನ್ ಮುಖಾಂತರ ಇರುತ್ತೆ, ಆಫ್ಲೈನ್ ಇರುತ್ತೆ. ಹೇಗಿರುತ್ತೆ ಅಂತಂದ್ರೆ ಆಫ್ಲೈನ್ OMR ಶೀಟ್ಸ್ ಹೇಗೆ ಎಲ್ಲ ಎಕ್ಸಾಮಿನೇಷನ್ಸ್ ಕಂಡಕ್ಟ್ ಮಾಡುತ್ತೋ ಅದೇ ರೀತಿಯಾಗಿ ನಿಮಗೆ ಆಫ್ಲೈನ್ OMR ಶೀಟ್ಸ್ ಅಲ್ಲಿ ನಿಮಗೆ ಕಂಡಕ್ಟ್ ಮಾಡ್ತಾರೆ. ಎಕ್ಸಾಮಿನೇಷನ್ ಪ್ರೊಸೀಜರ್ ಯಾವ ಥರ ಇರುತ್ತೆ, ಪೇಪರ್ ಹೇಗಿರುತ್ತೆ, ಏನೇನು ಕ್ವಶನ್ಸ್ ಕೇಳ್ತಾರೆ ಅಂತ ಎಲ್ರಿಗೂ ಡೌಟ್ ಇದ್ದೇ ಇರುತ್ತೆ. ಇದು ಮೇನ್ ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು. ಇದೆಲ್ಲ ಏನು ಯಾವ ಥರ ಮಾಡ್ಕೊಂಬರ್ತಾ ಇದ್ರೆ ಪ್ರೊಸೀಜರ್ ಇದು. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಏನೇನು ಪೇಪರ್ಸ್ ಇರುತ್ತೆ, ಯಾವ ಟಾಪಿಕ್ಸ್ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಡ್ಡಾಯ ಕನ್ನಡ ಪರೀಕ್ಷೆ ಒಂದು ಇದ್ದೇ ಇರುತ್ತೆ. ಕಡ್ಡಾಯ ಕನ್ನಡ ಪರೀಕ್ಷೆ ಇಲ್ಲಿವರೆಗೂ KPSC ಕಂಡಕ್ಟ್ ಮಾಡ್ತಾ ಇತ್ತು, ಕಡ್ಡಾಯ ಕನ್ನಡ ಪರೀಕ್ಷೆ ಅಂತ ಹೇಳಿ. ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ನೀವು ಪಾಸ್ ಆದರೆ ಯಾವುದೇ KPSC ಎಕ್ಸಾಮಿನೇಷನ್ಸ್ಗೆ ಅದು ಅಪ್ಲಿಕೇಬಲ್ ಆಗ್ತಾ ಇತ್ತು. ಬಟ್ ಇವಾಗ ಏನಾಗಿದೆ ಅಂತಂದ್ರೆ ಇಲ್ಲಿ ಸಪ್ರೇಟ್ ಕಡ್ಡಾಯ ಕನ್ನಡ ಪರೀಕ್ಷೆ ಬಹು ಆಯ್ಕೆ ಮಾದರಿ ಅಂದ್ರೆ MCQ ಬೇಸ್ಡ್ ನಿಮಗೆ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಕೇಳ್ತಾ ಇದ್ದಾರೆ. ಇಲ್ಲಿ ಔಟ್ ಆಫ್ 150ಗೆ ನೀವು 50 ತೆಗಿಲೇಬೇಕಾಗುತ್ತೆ. 50 ಎಲಿಜಿಬಿಲಿಟಿ. ನೀವು ಇಷ್ಟು ತೆಗೆದ್ರೆ ನೀವೇನಾಗುತ್ತೀರಾ, ಕನ್ನಡ ಪಾಸ್ ಆಗ್ತೀರಾ. ಓಕೆನಾ. ಸೊ ನೆಕ್ಸ್ಟ್ ಪೇಪರ್ 1 ಪೇಪರ್ 2 ಎರಡು ರೀತಿಯಾಗಿ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಪೇಪರ್ 1 ಅಲ್ಲಿ GS ಅಂದ್ರೆ ಜನರಲ್ಸ್ ಇದ್ರ ಮೇಲೆ ಸ್ಟಡೀಸ್ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನದ ವಿಷಯಗಳು. ಫಸ್ಟೇ ಹೇಳಿದರೆ ನೋಡಿ, ಕರೆಂಟ್ ಅಫೇರ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಎಷ್ಟು GS ಸಬ್ಜೆಕ್ಟ್ಸ್ನ ಓದ್ತೀರೋ ಅಷ್ಟು ನಿಮಗೆ ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಇರ್ತದೆ. ಇದನ್ನ ಕಂಡಕ್ಟ್ ಮಾಡ್ತಾ ಇರೋದು KEA ಬೋರ್ಡು. ಆಲ್ಮೋಸ್ಟ್ ಅಲ್ಲೂ ನಿಮಗೆ ಕರೆಂಟ್ ಅಫೇರ್ಸ್ ಬೇಸ್ಡೇ ಇರುತ್ತೆ. ಪೇಪರ್ ಈಸಿ ಇರುತ್ತೆ, ಬಟ್ ಕರೆಂಟ್ ಅಫೇರ್ಸ್ ತುಂಬ ಅವರು ಕೇಳಿರ್ತಾರೆ. ಸೊ ಇದ್ರ ಮೇಲೆ ನೀವು ಮೇನ್ ಆಗಿ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ದೈನಂದಿನ ಗ್ರಹಿಕೆಯ ವಿಷಯಗಳು, ಭಾರತ ಸಂವಿಧಾನ ಸ್ಥೂಲ ನೋಟದ ವಿಷಯಗಳು, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತ ಇತಿಹಾಸ ಯಾವುದಕ್ಕೆ, ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತ ಇತಿಹಾಸ, ಮತ್ತೆ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭೂಗೋಳ ವಿಷಯಗಳು, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ವಿಷಯಗಳು. ಹೀಗೆ ನೋಡಿ, ಕರ್ನಾಟಕದ ಆರ್ಥಿಕತೆ ಅಭಿವೃದ್ಧಿ ಕುರಿತಂತೆ ವಿಷಯಗಳು. ಸೊ ಈಗ ಆರ್ಥಿಕತೆ ಮತ್ತೆ ಬಡ್ಜೆಟ್ ರಿಲೀಸ್ ಆಗಿದೆ, ಬಡ್ಜೆಟ್ ಮೇಲೆ ಕೇಳೋ ಚಾನ್ಸಸ್ ಇರ್ತೈತೆ. ಎಕನಾಮಿಕ್ ಸರ್ವೆ, ಅದನ್ನೆಲ್ಲ ನೀವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ ಓದ್ಕೋಬೇಕಾಗುತ್ತೆ. ಕರ್ನಾಟಕ ಪರಿಸರ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ವಿಷಯಗಳು, ಇದ್ರ ಬಗ್ಗೆ ನಿಮ್ಗೆ ಏನಾಗುತ್ತೆ ಕಂಪ್ಲೀಟ್ ಆಗಿ ಇವರು ಕೇಳ್ತಾರೆ ಕ್ವಶನ್ಸ್ನ. ಕನ್ನಡ ಮತ್ತೆ ಸಾಮಾನ್ಯ ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಯಾರೆಲ್ಲ CTA ಬರ್ದಿರ್ತೀರಲ್ಲ ಅಭ್ಯರ್ಥಿಗಳಿಗೆ ಇದು ತುಂಬಾ ಈಸಿ ಆಗಿದೆ. ಅದು ಏನು ಪ್ರೊಸೀಜರಲ್ಲಿ ಓದ್ಕೊಂಡಿರ್ತೀರೋ ಅದೇ ಪ್ರೊಸೀಜರಲ್ಲಿ ನೀವು ಇದನ್ನು ಓದ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೀವು ಇನ್ನೊಂದು ವಿಷಯ ಗಮನಿಸಬೇಕು, ಏನಪ್ಪಾ ಅಂತಂದ್ರೆ ಮೆಂಟಲ್ ಎಬಿಲಿಟಿ. ಮ್ಯಾಥಮೆಟಿಕ್ಸ್ ಕಂಪ್ಲೀಟಾಗಿ ಕೇಳೇ ಇಲ್ಲ, ಸೊ ಹೇಳೋಕ್ಕಾಗಲ್ಲ. ಬಟ್ ಪ್ರಿಪೇರ್ ಆಗಿರಿ. ಕೇಳಿದ್ರು ಕೇಳ್ಬೋದು, ಕೇಳದೇ ಇದ್ರೂ ಗೊತ್ತಿಲ್ಲ. ಸೊ ಬಟ್ ಪ್ರಿಪ್ರೇಷನ್ಸ್ ವೆರಿ ಇಂಪಾರ್ಟೆಂಟು. ಪ್ರಿಪೇರ್ ಆಗಿದ್ರೆ ಬೆಟರ್. ಸೊ ಮತ್ತೆ ನೆಗೆಟಿವ್ ಇದ್ದೇ ಇರುತ್ತೆ. ಯಾವುದೇ ಎಕ್ಸಾಮಿನೇಷನ್ಸನ್ನು ನೀವು ಬರೀತಾ ಇದ್ದೀರಿ, ಗೌರ್ಮೆಂಟ್ ಕಂಡಕ್ಟ್ ಮಾಡೋ ಎಕ್ಸಾಮಿನೇಷನ್ಸ್ 1/4 ಅಂದರೆ 0.25 ಅಂತೂ ನೆಗೆಟಿವ್ ಇದ್ದೇ ಇರುತ್ತೆ. ಪಾಸಿಟಿವ್ ಇರೋ ಕಡೆ ನೆಗೆಟಿವ್ ಹೇಗಿರುತ್ತೋ ಅದೇ ರೀತಿಯಾಗಿ ಇಲ್ಲಿ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಎಕ್ಸಾಮಿನೇಷನ್ಸ್ಗೆ ಅಪ್ಲೈ ಮಾಡಬೇಕಂತ ಇನ್ಸ್ಟ್ರಕ್ಷನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನು ಪ್ರಮುಖವಾದ ಸೂಚನೆಗಳು ಏನಿದೆ ಇನ್ಸ್ಟ್ರಕ್ಷನ್ಸ್ ಅಂತಂದರೆ, ಅಭ್ಯರ್ಥಿಯು ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಹಾಗೂ ಕಪ್ಪು ಶಾಹಿಯ ಸ್ಕೆಚ್ ಮಾರ್ಕರ್ ಪೆನ್ನಲ್ಲಿ ಸಹಿಯನ್ನು ನಿಗದಿಪಡಿಸಿದ ಅಳತೆಯಲ್ಲಿ ಸ್ಕ್ಯಾನ್ ಮಾಡಿ ಅರ್ಜಿಗೆ ಅಪ್ಲೋಡ್ ಮಾಡಬೇಕು. ಇದೆಲ್ಲವುದು ಇನ್ಸ್ಟ್ರಕ್ಷನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಮತ್ತು ನಿಮ್ಗೆ ಏನಾದರೂ ಹೈದರಾಬಾದ್ ಕರ್ನಾಟಕ ಬರ್ತಾ ಇದ್ದೀರಾ ಅಂತಂದರೆ, ನಾನ್ HK ಬರ್ತಾ ಇದ್ದೀರಾ ಅಂದರೆ ಅದು ಮೀಸಲಾತಿ ಪ್ರಮಾಣ ಪತ್ರಗಳನ್ನ ಡೆಫಿನೆಟಾಗಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ರೂರಲ್ ಇತ್ತು, ರಿಸರ್ವೇಷನ್ಸ್ ಇತ್ತು ಅಂತಂದರೆ, ಯಾವುದೇ ರಿಸರ್ವೇಷನ್ಸ್ ಇರಲಿ ಅದಕ್ಕೆಲ್ಲಾದ್ರೂ ಪ್ರಮಾಣ ಪತ್ರಗಳನ್ನ ಕರೆಕ್ಟ್ ಇದರಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದೇನಾದರೂ ರಿಜೆಕ್ಟ್ ಆಯಿತು ಅಂತಂದರೆ ಮತ್ತೆ ನಿಮ್ಗೆ ಅದು ಯಾವುದು ಅಪ್ಲಿಕೇಬಲ್ ಆಗಲ್ಲ. ಸೊ ಇಫ್ ಸಪೋಸ್ ನೀವು ಅಪ್ಲೈ ಮಾಡಬೇಕಾದ್ರೆ ಅದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನಿಮಗೆ ಹೆಲ್ಪ್ ಸೆಂಟರ್ಗೆ ನೀವು ಈ ನಂಬರ್ಗೆ ಕಾಲ್ ಮಾಡಿದ್ರೆ ಅವರು ನಿಮಗೆ ಡೆಫಿನೆಟಾಗಿ ಹೆಲ್ಪ್ ಮಾಡ್ತಾರೆ. ಓಕೆನಾ.
ಎಕ್ಸಾಮಿನೇಷನ್ ಪ್ರೊಸೀಜರ್, ವಯೋಮಿತಿ ಎಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ತಿಳ್ಕೊಬಂದ್ರಿ. ಮತ್ತು ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಪೋಸ್ಟ್ ಕಾಲ್ಫಾರ್ಮ್ ಆಗಿದೆ ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋಣ. ನೋಡಿ, ಬೆಂಗಳೂರು ನಗರ 32, ಬೆಂಗಳೂರು ಗ್ರಾಮಾಂತರ 34, ಚಿತ್ರದುರ್ಗ 32, ಕೋಲಾರ 45, ತುಮಕೂರು 73, ರಾಮನಗರ 51 ಪೋಸ್ಟು, ಚಿಕ್ಕಬಳ್ಳಾಪುರ 42, ಶಿವಮೊಗ್ಗ 31, ಮೈಸೂರು 66, ಚಾಮರಾಜನಗರ 55, ಮಂಡ್ಯ 60, ಹಾಸನ 54, ಚಿಕ್ಕಮಗಳೂರು 23, ಕೊಡಗು 6, ಉಡುಪಿ 22 ಇದೆ, ದಕ್ಷಿಣ ಕನ್ನಡ 50 ಇದೆ, ಬೆಳಗಾವಿ 64 ಇದೆ, ವಿಜಯಪುರ 7 ಪೋಸ್ಟ್ಗಳು ಕಾಲ್ಫಾರ್ಮ್ ಮಾಡಿದರೆ, ಬಾಗಲಕೋಟೆ 22 ಪೋಸ್ಟ್, ಧಾರವಾಡ 12 ಪೋಸ್ಟ್ ಇದೆ, ಗದಗ್ 30 ಪೋಸ್ಟ್ಗಳಿದ್ದಾವೆ, ಹಾವೇರಿ 34, ಉತ್ತರ ಕನ್ನಡ 2 ಇದೆ, ಕೊಪ್ಪಳ ನಿಮಗೆ 3 ಪೋಸ್ಟ್ ಕಾಲ್ಫಾರ್ಮ್ ಮಾಡಿದ್ದಾರೆ, ಬಳ್ಳಾರಿ 3, ಬೀದರ್ 5 ಇದೆ, ಮತ್ತೆ ನಿಮಗೆ ನೆಕ್ಸ್ಟ್ ಯಾದಗಿರಿ 8 ಇದೆ, ವಿಜಯನಗರ 8 ಇದೆ. ಇದು ಬಂದ್ಬಿಟ್ಟು ಯಾವ್ದು, ಇದು ನಾನ್ HKಗೆ ಕಾಲ್ಫಾರ್ಮ್ ಆಗಿದೆ. ನೋಡಿ, ಹೈಯೆಸ್ಟ್ ಯಾವ ಜಿಲ್ಲೆಗೆ ಮಾಡಿದ್ದಾರೆ ಅಂದರೆ ತುಮಕೂರು 73 ಹೈಯೆಸ್ಟ್ ನಮಗೆ ಕಾಲ್ಫಾರ್ಮ್ ಮಾಡಿದ್ದಾರೆ. ತುಮಕೂರು ಜಿಲ್ಲೆಯವರು ಸ್ವಲ್ಪ ಚೆನ್ನಾಗಿ ಕಾನ್ಸಂಟ್ರೇಷನ್ ಮಾಡಿ. ಓಕೆ, ದೆನ್ ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು ಯಾವ್ದಿದೆ ಅಂತಂದ್ರೆ, ಕಲ್ಯಾಣ ಕರ್ನಾಟಕದಲ್ಲಿ ನೋಡಿ, ಕಲಬುರಗಿ 67 ಮಾಡಿದ್ದಾರೆ, ಮತ್ತೆ ರಾಯಚೂರು 4 ಇದೆ, ಕೊಪ್ಪಳ 16 ಇದೆ, ಬಳ್ಳಾರಿ 14 ಇದೆ, ಬೀದರ್ 19 ಇದೆ, ಯಾದಗಿರಿ 1 ಇದೆ, ವಿಜಯನಗರ 10. ಇಷ್ಟು ಪೋಸ್ಟ್ಗಳಿಗೆ ನಿಮಗೆ ಕಾಲ್ಫಾರ್ಮ್ ಆಗಿದೆ. ನೋಡಿ, ಯಾರ್ಯಾರು ಯಾವ್ಯಾವ ಜಿಲ್ಲೆಗಳಲ್ಲಿ ಬರ್ತಿರೋ ನೋಡಿಕೊಂಡು ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಓಕೆನಾ. ವಿಲೇಜ್ ಅಕೌಂಟೆಂಟ್ ಎಕ್ಸಾಮಿನೇಷನ್ ಪ್ರೊಸೀಜರ್ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ನಾವು ಮಾಹಿತಿ ಕೊಟ್ಟಿದ್ವಿ. ಇದ್ರ ಬಗ್ಗೆ ಏನಾದರೂ ನಿಮ್ಗೆ ಇನ್ನೂ ಡೌಟ್ಸ್ ಇತ್ತು ಅಂತಂದರೆ ಮತ್ತೆ ಕಮೆಂಟ್ ಮಾಡ್ಬೋದು, ಅಥವಾ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ನಾನು ಕೆಳಗಡೆ ಬರ್ತಾ ಇರುತ್ತಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀವಿ. ಏನೇ ಡೌಟ್ಸ್ ಇದ್ರೂ ನೀವು ನಮಗೆ ಕಾಲ್ ಮಾಡ್ಬೋದು. ಮತ್ತು ಹಾಗೆಯೇ ನಿಮಗೆ ಇದ್ರ ಬಗ್ಗೆ ಇನ್ನೂ ಕಂಪ್ಲೀಟಾಗಿ ನಾವು ಮಾಹಿತಿನ ಕೊಡ್ತೀವಿ. ಕ್ಲಾಸಸ್ ಯಾವ ರೀತಿ ಪ್ರಿಪ್ರೇಷನ್ಸ್ ಆಗಬೇಕು, ಏನು ಮತ್ತು ಮಟೀರಿಯಲ್ಸು ಎಲ್ಲವುದು ನಿಮಗೆ ನಾವು ಪ್ರೊವೈಡ್ ಮಾಡ್ತೀವಿ. ಇಲ್ಲಿ ಬಂದ್ಬಿಟ್ಟು ಇದೇ ತಿಂಗಳು ಮಾರ್ಚ್ 4ನೇ ತಾರೀಕು ನಿಮಗೆ VAಗೆ ವಿಲೇಜ್ ಅಕೌಂಟೆಂಟ್ ಮತ್ತು PDO ನೋಟಿಫಿಕೇಶನ್ಸ್ ಆಗ್ತಾ ಇರೋದ್ರಿಂದ ಎರಡಕ್ಕೂ ನಾವು ಬ್ಯಾಚ್ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ವಿ. ಬೋತ್ ಆಫ್ಲೈನ್ ಅವೈಲಬಿಲಿಟಿ ಇದೆ, ಆನ್ಲೈನ್ ಅವೈಲಬಿಲಿಟಿ ಇದೆ. ಇಂಟ್ರೆಸ್ಟೆಡ್ ಯಾರಿಗಿದೆ ಅವರು ಪೀಪಲ್ ಕೆಳಗಡೆ ನಂಬರ್ ಬರ್ತಾ ಇರ್ತೈತೆ, ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಎನ್ರೋಲ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್.